ಬೋರಿಂಗ್ ಹಾಸ್ಪಿಟಲ್ ಬಂದ ಡಿಸಿ ನನಗೇನು ಕಾಣಲಿಲ್ಲ, ಕಣ್ಣಲ್ಲಿ ನೀರು ಬರುತ್ತಾ? ಅಲ್ಲ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೆ ಅಣ್ಣ, ನಾನು ಒಂದು ಹೇಳೋದು, ಈ ಥರ ಸಾವಾಗಿದೆ, ಇಷ್ಟು ಜನ ಸತ್ತಿದ್ದಾರೆ, ದುರಂತ ಸಂಭವಿಸಿದೆ, ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಿಟ್ಕೊಂಡು ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಮುಖ್ಯಮಂತ್ರಿಗಳು. ಗೊತ್ತಾದ ಮೇಲೆ ಮುತ್ತು ಕೊಡ್ತಾರೆ. ಇನ್ಯಾವ ಕಣ್ಣೀರು? ನಿಂತ್ಕೊಂಡು ಬಂಡೆ ಗಿಂಡೆ ಅವ್ರಿಗೂ ಕಣ್ಣೀರು ಬರುತ್ತಾ? ನಾವೇನು ಈಗ ಸುಮ್ಮನೆ ಕೂತ್ಕೋಬೇಕಾ? ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಆಡಳಿತ ಪಕ್ಷ ಎಡುವುದಾಗ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಒಂದು ಭಾಗ. ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ ಅಣ್ಣ, ಇದು ರಾಜಕೀಯವಾಗಿ ತಗೊಂಡೋಗ್ತಕ್ಕಂಥದ್ದು ಬೇಡ, ಇದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡೋಣ. ಅಂತಿಮವಾಗಿ ಈಗ 11 ಜನ ಇವತ್ತು ಕುಟುಂಬದಲ್ಲಿ ಏನು ಬಲಿಯಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಅವ್ರ ಜೀವನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆಮೇಲೆ ಇಲ್ಲಿ ರಾಜಕೀಯದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ, ನಾನು ಈಗ ತಾನೇ 2-3 ಸಲ ಹೇಳಿದ್ದೀನಿ, ಸಾವು ಆದಮೇಲೂ ಕೂಡ ಅದನ್ನ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಜೆವರೆಗೂ ಎಲ್ಲಿ ಆ ಮೂಮೆಂಟ್ ಮಿಸ್ ಆಗ್ಬಿಡುತ್ತೋ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಾಪ JDS ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ಮಾತಾಡ್ತಾರಲ್ಲ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸ್ಕೊಳಕ್ಕಾಗ್ದಿರ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಓಡೋಯ್ತಾರೋ, ನಿಮ್ಗೆ ದರ್ದಿದ್ದಿದ್ರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಫೋಟೋ ತೆಗ್ಸ್ಕೋಬೇಕಾಗಿತ್ರಿ. DPR ಅಲ್ಲಿ ಇದ್ದಿದ್ದಂಥ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು. ಬೋರಿಂಗ್ ಹಾಸ್ಪಿಟಲ್ ಬಂದ ಡಿಸಿ ನನಗೇನು ಕಾಣಲಿಲ್ಲ, ಕಣ್ಣಲ್ಲಿ ನೀರು ಬರುತ್ತಾ? ಅಲ್ಲ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೆ ಅಣ್ಣ, ನಾನು ಒಂದು ಹೇಳೋದು, ಈ ಥರ ಸಾವಾಗಿದೆ, ಇಷ್ಟು ಜನ ಸತ್ತಿದ್ದಾರೆ, ದುರಂತ ಸಂಭವಿಸಿದೆ, ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಿಟ್ಕೊಂಡು ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಮುಖ್ಯಮಂತ್ರಿಗಳು. ಗೊತ್ತಾದ ಮೇಲೆ ಮುತ್ತು ಕೊಡ್ತಾರೆ. ಇನ್ಯಾವ ಕಣ್ಣೀರು? ನಿಂತ್ಕೊಂಡು ಬಂಡೆ ಗಿಂಡೆ ಅವ್ರಿಗೂ ಕಣ್ಣೀರು ಬರುತ್ತಾ? ನಾವೇನು ಈಗ ಸುಮ್ಮನೆ ಕೂತ್ಕೋಬೇಕಾ? ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಆಡಳಿತ ಪಕ್ಷ ಎಡುವುದಾಗ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಒಂದು ಭಾಗ. ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ ಅಣ್ಣ, ಇದು ರಾಜಕೀಯವಾಗಿ ತಗೊಂಡೋಗ್ತಕ್ಕಂಥದ್ದು ಬೇಡ, ಇದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡೋಣ. ಅಂತಿಮವಾಗಿ ಈಗ 11 ಜನ ಇವತ್ತು ಕುಟುಂಬದಲ್ಲಿ ಏನು ಬಲಿಯಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಅವ್ರ ಜೀವನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆಮೇಲೆ ಇಲ್ಲಿ ರಾಜಕೀಯದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ, ನಾನು ಈಗ ತಾನೇ 2-3 ಸಲ ಹೇಳಿದ್ದೀನಿ, ಸಾವು ಆದಮೇಲೂ ಕೂಡ ಅದನ್ನ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಜೆವರೆಗೂ ಎಲ್ಲಿ ಆ ಮೂಮೆಂಟ್ ಮಿಸ್ ಆಗ್ಬಿಡುತ್ತೋ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಾಪ JDS ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ಮಾತಾಡ್ತಾರಲ್ಲ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸ್ಕೊಳಕ್ಕಾಗ್ದಿರ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಓಡೋಯ್ತಾರೋ, ನಿಮ್ಗೆ ದರ್ದಿದ್ದಿದ್ರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಫೋಟೋ ತೆಗ್ಸ್ಕೋಬೇಕಾಗಿತ್ರಿ. DPR ಅಲ್ಲಿ ಇದ್ದಿದ್ದಂಥ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು.